ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂ ಮಂಗಳಗಟ್ಟಿ. ಬೀದಿ ಬದಿಯ ಅಂಗಡಿ ತೆರವು ವಿರೋಧಿಸಿ ಸಮತಾ ಸೇನೆ ಪಾಲಿಕೆ ಅಧಿಕಾರಿಗಳೊಂದಿಗೆ ವಾಗ್ವಾದ. ಬೀದಿ ಬದಿಯ ವ್ಯಾಪಾರಿಗಳಿಗೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಯಾವುದೇ ಪರ್ಯಾಯ ವ್ಯವಸ್ಥೆ ಮಾಡದೆ, ಮುನ್ಸೂಚನೆ ನೀಡದೆ ಏಕಾಏಕಿ ಬೀದಿ ಬದಿಯ ಅಂಗಡಿಗಳನ್ನು ತೆರವು ಮಾಡುವ ಕಾರ್ಯಾಚರಣೆ ನಡೆಸುತ್ತಿರುವ ಕ್ರಮ ಖಂಡಿಸಿ ಸಮತಾ ಸೇನೆ ಕಾರ್ಯಕರ್ತರು ಅಧಿಕಾರಿಗಳೊಂದಿಗೆ ವಾಗ್ವಾದಕ್ಕಿಳಿದ ಘಟನೆ ಧಾರವಾಡದ ಸಿಟಿ ಬಸ್ ನಿಲ್ದಾಣ ಬಳಿಯಲ್ಲಿ ನಡೆದಿದೆ. ಹೌದು, ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಿಂದ ಸೋಮವಾರ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡುವ ವ್ಯಾಪಾರಸ್ಥರ ಅಂಗಡಿ ಮುಂಗಟ್ಟುಗಳನ್ನು ತೆರವು ಮಾಡುವ ಸಂದರ್ಭದಲ್ಲಿ ಸಮತಾ ಸೇನೆ ಸದಸ್ಯರು ಬಡವರ ಹೊಟ್ಟೆ ಮೇಲೆ ಹೊಡೆಯುವ ಕೆಲಸ ಮಹಾನಗರ ಪಾಲಿಕೆ ಮಾಡಬಾರದು, ರಸ್ತೆಯಲ್ಲಿನ ಅಂಗಡಿ ಮುಂಗಟ್ಟುಗಳನ್ನು ಪರ್ಯಾಯ ವ್ಯವಸ್ಥೆ ಕಲ್ಪಿಸಿದ ನಂತರ ತೆರವು ಮಾಡಬೇಕು, ತಕ್ಷಣ ತೆರವು ಕಾರ್ಯಾಚರಣೆ ನಿಲ್ಲಿಸಿ ಎಂದು ಪಾಲಿಕೆ ಅಧಿಕಾರಿಗಳೊಂದಿಗೆ ವಾಗ್ವಾದಕ್ಕಿಳಿದರು. ಧಾರವಾಡ ನಗರದ ಸಿಟಿ ಬಸ್ ನಿಲ್ದಾಣ, ಅಕ್ಕಿಪೇಟೆ, ನೆಹರು ಮಾರ್ಕೆಟ್, ತರಕಾರಿ ಮಾರ್ಕೆಟ್ ಸೇರಿದಂತೆ ವಿವಿಧ ಕಡೆಗಳಲ್ಲಿ ರಸ್ತೆ ಆಜುಬಾಜು ತಾತ್ಕಾಲಿಕ ಅಂಗಡಿ ಮುಂಗಟ್ಟುಗಳ ತೆರವು ಮಾಡಬಾರದು ಎಂದು ಸಮತಾ ಸೇನೆ ಸದಸ್ಯರು ತಡೆದು ಆಕ್ರೋಶ ವ್ಯಕ್ತಪಡಿಸಿದರು. ಮಾರುಕಟ್ಟೆಯಲ್ಲಿ ಸರಿಯಾದ ಮೂಲಭೂತ ಸೌಕರ್ಯ ಇಲ್ಲ, ಸರಿಯಾದ ನಿರ್ವಹಣೆ ಇಲ್ಲದೆ ಜನರು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಈ ಕುರಿತು ಅಧಿಕಾರಿಗಳು ಗಮನ ಹರಿಸದೆ ಬೀದಿ ಬದಿ ವ್ಯಾಪಾರಿಗಳ ಅಂಗಡಿ ತೆರವು ಮಾಡುವುದು ಖಂಡನೀಯ ಎಂದು ಸಮತಾ ಸೇನೆ ಸದಸ್ಯರು ಆಕ್ರೋಶ ವ್ಯಕ್ತಪಡಿಸಿದರು. ಕೋಟಿ ಕೊಟ್ಟಿ ನೀವು ಹಾಳು ಮಾಡತ್ತೀರಿ. ಆಗ ನಿಮ್ ಕಣ್ಣಿಗೆ ಕಾಣೋದಿಲ್ಲ. ಬಡವ್ರು ದುಡ್ಕೊಂಡು ತಿನ್ನೋದು ನಿಮ್ಗೆ ಆಗ್ತಾರಲ್ಲ. ಇನ್ನೊಬ್ಬರು ಮಾತು ಕೇಳಿ ಮಾಡತ್ತೀರಿ. ಬರಬರ ಭಾಳ ಆಗೈತಿ. ಕಾರ್ಪೊರೇಷನ್ ಜೂನೋಟ್ ಹೋದವರು ಭಾಳ ಆಗೈತಿ. ಬಿಡ್ರಿ, ಅಲ್ಲಿ ಒಂದ್ ಸ್ವಲ್ಪ ಹಿಂಗ್ ಮಾಡ್ರಿ, ಎರಡು ಮಾಡ್ಕೊಡ್ರಿ ಮೊದಲ. ಫಸ್ಟ್ ಜನ ಬಿಸ್ಲಾಕ್ ಸಾಯಕತ್ತಾರ. ಆಗ ನಿಮ್ ಗಮನಕ್ಕಿಲ್ಲ. ಹೊಡೆ ಮಟ್ಟಿ ಮೇಲೆ ಹೊಡ್ಯಾಕ್ ಬಂದ್ಮೇಲೆ ಯಾವ್ದೋ ಒಂದು ಲೆಟರ್ ಕೊಟ್ಟಿದ್ದೆ. 100 ಲೆಟರ್ ಕೊಡ್ತೇನೆ ನಾನು. ಮಾತಾಡೇ ರೆಕಾರ್ಡಿಂಗ್ ಐತಿಲ್ಲ. ನೀವು ಮಾಡಿದ್ರಿ ಇಲ್ಲಿಗಲ್ಲ. ಫಸ್ಟ್ ನೀವು ಮಾಡಿದ್ರಿ ಇಲ್ಲಿಗಲ್ಲ. ಹೇಳ್ತೀರಿ ಮುಂದೆ ಬಸ್ ಹೊಂಟಲ್ಲಿ. ಪಬ್ಲಿಕ್ ಯಾರು ಕೊಟ್ರಿ? ನಾನು ನಂಗೆ ಲೆಟರ್ ಬೇಕಾ? ಕಾಪಿ ಬೇಕಾ? ಯಾರು ಲೆಟರ್ ಕೊಟ್ಟಿಲ್ಲ. ಯಾರು ಹೇಳಿಲ್ಲ, ಯಾರು ಹೇಳಿಲ್ಲ. ಇದೇ ಡಿಸ್ಟರ್ಬ್ ಆಗಿಲ್ಲ. ಯಾರು ಟ್ಯಾಕ್ಸ್ ತಗೊಂಡು ನೀವು ಟ್ಯಾಕ್ಸ್ ಪೊಲೀಸ್ಗೆ ಯಾಕೆ ಕಳಿಸ್ತೀರಿ? ಟ್ಯಾಕ್ಸ್ ತಡಿ ಬರೋ ಅದೀಗನೇ